ನಾನು ಪ್ರದೀಪ್ ಮಾತಾಡ್ತಾ ಇದ್ದೀನಿ. ನಮ್ಮ ಶಿಡ್ಲಘಟ್ಟ ತಾಲೂಕಿನ ಜನತೆ ಬಹಳ ಬುದ್ಧಿವಂತರಿದ್ದಾರೆ. ಕಾರಣ ಏನಂದರೆ, ಈ ಹೊರಗಿನಿಂದ ಕೆಲವು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಬಂದು ಶಿಡ್ಲಘಟ್ಟ ತಾಲೂಕಲ್ಲಿ MLA ಆಗಬೇಕು ಅಂತ ಜಾಸ್ತಿ ಕನಸು ಕಾಣ್ತಾ ಇದ್ದಾರೆ. ಇದುವರೆಗೂ ನಮ್ಮ ತಾಲೂಕಲ್ಲಿ ಸ್ಥಳೀಯರಿಗೆ ಬಿಟ್ಟರೆ ಬೇರೆ ಯಾರಿಗೂ ಅವಕಾಶ ನೀಡೋದು ಇಲ್ಲ. ಇದು ನಮ್ಮ ಸ್ಥಳೀಯರ ಸ್ವಾಭಿಮಾನದ ಕ್ವಶನ್. ಕಾಂಗ್ರೆಸ್ಸಲ್ಲಿ ಸುಮಾರಷ್ಟು ನಾಯಕರಿದ್ದಾರೆ, ಅದರಲ್ಲಿ ಸ್ಥಳೀಯರು ಇದ್ದಾರೆ. ಅವರೆಲ್ಲ ಯಾಕೆ ಸುಮ್ಮನೆ ಇದ್ದಾರೆ ಅಂದರೆ, ನೀವೇನೋ ಬಂದು ಮಾಡ್ತೀರಿ ಅದಕ್ಕೆ ಸುಮ್ಮನೆ ಇದ್ದಾರೆ. ಆದರೆ ಯಾರು ಏನೇ ಹೇಳಿದ್ರೂ ಇದುವರೆಗೂ ಈಗ ನಮ್ಮ ಶಾಸಕರಾದ ರವಿ ಅಣ್ಣವರು ಸುಮಾರು 3 ವರ್ಷಗಳ ಕಾಲ ಸತತವಾಗಿ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಸುಮಾರಷ್ಟು ಗಮನ ಹರಿಸಿ ಇಲ್ಲಿನ ಕುಂದುಕೊರತೆಗಳು ಸ್ಥಳೀಯರು ಹೇಳೋಕ್ಕೆ ಮುಂಚೆನೇ ಅವರೇ ಅರ್ಥ ಮಾಡಿಕೊಂಡು ಅಲ್ಲಿ ಏನು ಬೇಕು ಅನ್ನೋದನ್ನು ಪ್ರತಿಯೊಂದು ಹಂತವಾಗಿ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಹ ಅವರು ಮಾಡಿರುವ ಕೆಲಸಕ್ಕೆ ನಮ್ಮ ಸ್ಥಳೀಯ ಮತದಾರರು ಇಲ್ಲಿ ಅವ್ರನ್ನ ಕೈ ಹಿಡಿತಾರೆ. ಹಾಗೂ ಸ್ಥಳೀಯರು ಯಾರೇ ಇದ್ರೂ ಫೈಟ್ ಅಷ್ಟೇ, ಸ್ಥಳೀಯರಿಗೆ ಅಷ್ಟೇ ಫೈಟು ನಮ್ಮ ತಾಲೂಕಲ್ಲಿ. ಅದ್ಬಿಟ್ಟು ಹೊರಗಿನಿಂದ ಬಂದಿರೋರಿಗೆ ಯಾವುದೇ ಕಾರಣಕ್ಕೂ ಫೈಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಜನ ಸ್ವಾಭಿಮಾನಿ ಜನ ಹಾಗೂ ಜಾಸ್ತಿ ಬುದ್ಧಿವಂತರಿದ್ದಾರೆ. ಇದನ್ನು ಬಿಟ್ಟು ನೀವು ನಾವೇನೋ ಮಾಡಿಬಿಡ್ತೀರಿ ಶಿಡ್ಲಘಟ್ಟ ತಾಲೂಕಲ್ಲಿ ಅಂದರೆ, ಇದುವರೆಗೂ ಇತಿಹಾಸನ ಸ್ವಲ್ಪ ಎಲ್ಲ ಹಿಂದಕ್ಕೆ ಇತಿಹಾಸ ನೋಡಬೇಕಾಗ್ತದೆ. ನೀವೆಲ್ಲ ಎಷ್ಟೋ ಜನ ಬಂದೋದ್ರು, ಅವರ ಹೆಸರುಗಳು ಸಮೇತ ಹೇಳ್ಬಹುದು. ಆದರೆ ಬೇಡ ಪಾಪ, ಯಾಕಂದರೆ ಇಲ್ಲಿ ಪ್ರತಿಯೊಬ್ಬರು MLA ಆಗಬೇಕು ಅಂತ ಬಂದು ಸುಮಾರಷ್ಟು ಖರ್ಚುಗಳು ಮಾಡಿ ಹೋದರು. ಇಲ್ಲಿ ಕೆಲವರು ಬಂದಿದ್ದಾರೆ MLA ಆಗಬೇಕು ಅಂತ ಹೇಳ್ಬಿಟ್ಟು, ಅವ್ರಿಗೆ ಒಂದು ಸ್ವಂತ ಮನೆ ಇದ್ರೆ ಸಾಕು ಅಂತ ಹೇಳ್ತಾರೆ. ಆದರೆ ಈಗ ಹೊರಗಿನಿಂದ ಬಂದಿರೋರು ರಿಯಲ್ ಎಸ್ಟೇಟು ಉದ್ಯಮಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಸುಮಾರು ಎಕರೆಗಟ್ಟಲೆ ಜಮೀನುಗಳು ಮಾಡಿಕೊಂಡು ಈಗಾಗಲೇ ಅದರಲ್ಲಿ ಬೆಳೆಗಳು ಬೆಳೆದ್ಬಿಟ್ಟು ಏನು ನಾವು ಶಿಡ್ಲಘಟ್ಟನ ಉದ್ಧಾರ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ. ಆದರೆ ಶಿಡ್ಲಘಟ್ಟ ತಾಲೂಕಲ್ಲಿ ನಮ್ಮ ಸ್ಥಳೀಯರಿಗೆ ಹಾಗೂ ಸ್ಥಳೀಯ ನಾಯಕರಿಗೆ, ಪ್ರತಿಯೊಬ್ಬ ನಾಯಕರಿಗೂ ಸುಮಾರಷ್ಟು ನಾಯಕರಿದ್ದಾರೆ. ಪ್ರತಿಯೊಬ್ಬರಿಗೂ ಯಾವ ರೀತಿ ನಮ್ಮ ಶಿಡ್ಲಘಟ್ಟನ ಅಭಿವೃದ್ಧಿ ಮಾಡಬೇಕು ಅಂತ ಗೊತ್ತು. ಹೊರಗಿನವರು ಬಂದು ಇಲ್ಲಿ ಮಾಡೋದು ಅಷ್ಟರಲ್ಲೇ ಇದೆ. ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಹಿಂದೆ ಎಲ್ರಿಗೂ ಗೊತ್ತು. ನಮ್ಮ ನಾಯಕರ ಬಗ್ಗೆ ಹೇಳೋದಾದರೆ, ಈಗ ನಮ್ಮ ಶಾಸಕರು ಏನಿದ್ದಾರೆ, ಒಂದು ಗಲಾಟೆಗೂ ಅವರು ಆಸ್ವಾದನೆ ಕೊಡ್ದಿರ ತಾಲೂಕಲ್ಲಿ ಏನೇ ಶಾಂತಿಯುತವಾಗಿ ನಮ್ಮ ತಾಲೂಕು ಇರಬೇಕು ಅನ್ನೋದು ಅವರ ಆಸೆ. ಕೆಲವೊಂದು ವಿಚಾರಗಳು ಅವ್ರಿಗೆ ಏನನ್ನ ಕಣ್ಣಿಗೆ ಗೊತ್ತಾಗಿದ ತಕ್ಷಣ ಅದನ್ನು ಅಲ್ಲೇ ತಡೆದು ಈ ಥರ ಹೋಗೋದು ಬೇಡ, ನಮಗೆ ತಾಲೂಕಿಗೆ ಅಪಕೀರ್ತಿ ಬರೋದು ಬೇಡ ಅಂತ ಯೋಚನೆ ಮಾಡ್ತಾರೆ. ಇನ್ನು ಕೆಲವರು ಮಾಡೋ ಕೆಲಸಗಳು, ಅವರ ಆಡಿಯೋಗಳು ಎಲ್ಲ ಗೊತ್ತು ನಮಗೆ. ಆ ವಿಚಾರಗಳೆಲ್ಲ ಅವರು ಗಮನಕ್ಕೆ ತಂದ್ರೂ, ಅವರು ಫಾಲೋವರ್ಸ್ ಮಾಡೋದು ಗಮನಕ್ಕೆ ತಂದ್ರೂ ಅವರು ಸಹ ಅವ್ರನ್ನ ದಂಡಿಸೋದು ಬಿಟ್ಬಿಟ್ಟು ಅವ್ರ ಪರವಾಗಿ ನಿಂತ್ಕೊಂಡು ಅವ್ರನ್ನ ಜೊತೆಗಿಟ್ಕೊಂಡು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಮ್ಮ ತಾಲೂಕಿನ ಜನತೆ ಗಮನಿಸ್ತಾ ಇರ್ತಾರೆ. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನಾನು ಅಂತ ನೀವು ಎಲ್ಲ ಹೇಳ್ಕೊಳೋದಲ್ಲ. ಸ್ಥಳೀಯರಿಗೆ ಮಾತ್ರ ಫೈಟ್ ಇರ್ತದೆ. ಯಾವುದೇ ಕಾರಣಕ್ಕೂ ನಮ್ಮ ಸ್ಥಳೀಯರು ಬಿಟ್ಟು ಹೊರಗಿನವ್ರಿಗೆ ನಮ್ಮ ತಾಲೂಕು ಜನ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ. ಮತ್ತು 2028ಕ್ಕೆ ನಮ್ಮ ರವಿಯಣ್ಣವರು MLA ಆಗೇ ಆಗ್ತಾರೆ, ಹಾಗೆ ಸಚಿವರು ಆಗ್ತಾರೆ. ಬರ್ದಿಕ್ಕೊಳ್ಳಿ. ಧನ್ಯವಾದಗಳು.